ದಿಗ್ವಿಜಯ ಬಾಬಾ ತೆಗೆದುಕೊಳ್ಳು. ಏನಿದು ಬಾಬಾ? ಇಚ್ಛಾಧಾರಿ ನಾಗಗಳು ಇರೋ ಸ್ಥಳದ ನಕಾಶೆ. ಇದನ್ನು ನೋಡಿಕೊಂಡು ನೀನು ಮುಂದೆ ಹೆಜ್ಜೆ ಇಡಬೇಕು. ಕಾಡಿನ ಮಧ್ಯೆ ಇರೋ ಶಿವನ ದೇವಸ್ಥಾನದಲ್ಲಿ ಅವರು ಒಡಗಿ ಕುಳಿತಿದ್ದಾರೆ. ನೀವಿಬ್ಬರು ಈಗಲೇ ಹೊರಟು ಅವರು ಅಲ್ಲಿಂದ ತಪ್ಪಿಸಿಕೊಳ್ಳುವ ಮೊದಲೇ ಅವರನ್ನು ಸರ್ವನಾಶ ಮಾಡಿ. ಸರಿ ಬಾಬಾ, ಈಗಲೇ ಹೊರಡ್ತೇವೆ. ಬಾಬಾ, ಇದರಿಂದ ಮತ್ತೆ ನಮ್ಗೆ ತೊಂದರೆ ಆಗೋದಿಲ್ಲ ಅಲ್ವಾ? ಇಚ್ಛಾಧಾರಿ ನಾಗಗಳು ಬದುಕುಳಿದರೆ ನಿಮಗೆ ತೊಂದರೆ. ಅವರ ಜೀವವನ್ನು ತೆಗೆಯಿರಿ. ಯಾರು ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ದಿಗ್ವಿಜಯ, ತಡ ಮಾಡಬೇಡ. ಹೋಗು. ಆದಿಶೇಷ ಮತ್ತವನ ಪ್ರೇಯಸಿಯನ್ನು ಕೊಂದು ಬಿಡು. ನಾನು ಕೊಟ್ಟ ಕಾಶ್ಮೀರದ ಶಕ್ತಿಯನ್ನು ಧಿಕ್ಕರಿಸಿ ಅದನ್ನು ಸೆಳೆದುಕೊಂಡ ಆ ದೊಡ್ಡ ಶಕ್ತಿ ಯಾವುದು? ಶಿವಾನಿ, ನೀನು? ನಿನ್ಗೆ ನನ್ ಮೇಲೆ ಕೋಪ ಅಲ್ವಾ? ನೀನ್ ನನ್ನನ್ನ ಅಷ್ಟು ಪ್ರೀತಿಸಿ ನನ್ನ ಬೇಡ್ಕೊಂಡ್ರು ನಾನು ನಿನ್ನ ತಿರಸ್ಕರಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು ಆದಿಶೇಷ. ಶಿವಾನಿ, ಕ್ಷಮೆ ನೀನ್ ಕೇಳೋದಲ್ಲ, ನಾನು ನಿನಗೆ ಕ್ಷಮೆ ಕೇಳಬೇಕು. ಸದಾ ನಿನ್ ಜೊತೆಗಿರ್ತೀನಿ ಅಂತ ನಿನಗೆ ಮಾತು ಕೊಟ್ಟು ಎದ್ದಕ್ಕಿದ್ದಾಗೆ ನಿನ್ನನ್ನ ಒಂಟಿ ಮಾಡಿ 23 ವರ್ಷ ನಿನ್ನನ್ನ ಕಾಯೋ ಹಾಗೆ ಮಾಡಿದ್ದೀನಿ. ನನ್ನ ಕ್ಷಮಿಸು ಶಿವಾನಿ. ಇಲ್ಲ ಆದಿಶೇಷ, ನೀನ್ ಕೊಟ್ಟಿದ್ ಮಾತನ್ನ ನೀನ್ ಉಳಿಸ್ಕೊಂಬಿಟ್ಟೆ. ನನ್ಗೋಸ್ಕರ, ನನ್ ಪ್ರೀತಿಗೋಸ್ಕರ ನೀನು ಮತ್ತೆ ಪುನರ್ಜನ್ಮ ಪಡೆದು ಬಂದಿದ್ಯಾ. ನನಗಿದಕ್ಕಿಂತ ಇನ್ನೇನ್ ಬೇಕು? ನಂಗಿಷ್ಟು ಸಾಕು ಆದಿಶೇಷ. ನಾನು ಪುನರ್ಜನ್ಮ ಪಡೆದಿರಬಹುದು ಶಿವಾನಿ, ಆದ್ರೂ ನಾಗಲೋಕದ ನೆನಪುಗಳು ನನಗೆ ಯಾವುದು ಬಂದೇ ಇಲ್ಲ. ನೀನು ನನ್ನೋಳು ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಅದು ಯಾಕೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಯಾಕೆ ನನ್ನ ಮದುವೆ ಆಗೋ ಹಠ ಮಾಡ್ದೆ? ಯಾಕೆ ನನಗ್ ತಾಳಿ ಕಟ್ತೆ? ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಶಿವಾನಿ, ಆದ್ರೆ ನಿನ್ ಮನ್ಸು ತ್ರಿವಿಕ್ರಮನ್ ಕಡೆ ವಾಲಿತ್ತು. ಆಗ ತ್ಯಾಗ ಮಾಡೋ ಯೋಚನೆ ಮಾಡಿದ್ದೆ, ಆದ್ರೆ ಅದಕ್ಕೆ ಅಮೃತ ಅವಕಾಶ ಕೊಡ್ಲಿಲ್ಲ. ಅಮೃತನ? ನಮ್ಮಿಬ್ಬರದು ಜನ್ಮ ಜನ್ಮಾಂತರದ ಪ್ರೀತಿ, ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಕಳ್ಕೋಬಾರದು ಅಂತ ಅಮೃತನೇ ನನಗೆ ಹೇಳಿದ್ದು. ಇದನ್ನೆಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ? ಈ ವಿಷಯನ ಯಾವುದೇ ಕಾರಣಕ್ಕೂ ನಿನಗೆ ಹೇಳಬಾರ್ದು ಅಂತ ಅಮೃತ ನನ್ನ ಹತ್ರ ಮಾತು ತಗೊಂಡು ಪ್ರಾಣ ಬಿಟ್ಬಿಟ್ಲು. ಅಮೃತ ಯಾಕೆ ಹಾಗೆಲ್ಲ ಮಾಡಿದ್ಲು? ನೀನ್ ಅದನ್ನ ಹೇಳೋದ್ರಿಂದ ಏನೋ ಕೆಟ್ಟದಾಗ್ತಿತ್ತು ಅನ್ಸುತ್ತೆ. ಅದನ್ನ ತಡೆಯೋದಕ್ಕೆ ಹಾಗೆ ಮಾಡಿರ್ತಾಳೆ. ನಿನಗೆ ತಾಳಿ ಕಟ್ಟಬೇಕು ಅನ್ನೋ ಧೈರ್ಯ ನನಗೆ ಬಂದಿದ್ದು ನನ್ನೊಬ್ಬನಿಂದಾನೇ ಅಲ್ಲ ಶಿವಾನಿ, ಅದ್ಯಾವುದೋ ಧ್ವನಿಯಿಂದ. ನಾನಿದ್ದೀನಿ, ಹೋಗು ಶಿವಾನಿನ್ ಪಡ್ಕೋ ಅಂತ ಆ ಧ್ವನಿ ಪದೇ ಪದೇ ಹೇಳ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿದ್ದವ್ರು ಎಲ್ಲರೂ ಸ್ತಬ್ಧರಾಗೋದ್ರು. ನಾನು ನಿನಗೆ ತಾಳಿ ಕಟ್ಟದೆ ಅಷ್ಟೇ. ಧ್ವನಿನ? ಅಂದ್ರೆ ಅದು ಪರಮೇಶ್ವರನ ಆಜ್ಞೆನಾ? ಅಂದ್ರೆ ನಮ್ಮಿಬ್ಬರ ವಿವಾಹಕ್ಕೆ ಸಾಕ್ಷಾತ್ ಪರಮೇಶ್ವರನೇ ನಿನ್ಗೆ ಸೂಚನೆ ಕೊಟ್ಟಿದ್ದ ಅನ್ಸುತ್ತೆ. ನಾವಿಬ್ರು ಒಂದಾಗೋದಕ್ಕೆ ಕಾರಣ ನನ್ ಪರಮೇಶ್ವರನೇ. ಪರಮೇಶ್ವರ, ನಮ್ಮಿಬ್ಬರ ಜನ್ಮ ಜನ್ಮಾಂತರದ ಸಂಬಂಧನ ಒಂದು ಮಾಡಿರೋ ಶ್ರೇಯಸ್ಸು ನಿನಗೆ ಸಲ್ಲಬೇಕು. ನೀನ್ ಇಲ್ದಿದ್ರೆ ನಾವಿಬ್ರು ಒಂದಾಗ್ತಾನೆ ಇರಲಿಲ್ಲ. ನಾಗಲೋಕನ ಹೇಗ್ ಕಾಪಾಡ್ತಿದ್ಯೋ ನಮ್ಮಿಬ್ರು ಪ್ರೀತಿನೂ ಇವತ್ತು ಹಾಗೆ ಕಾಪಾಡ್ಬಿಟ್ಟೆ. ನಿನ್ಗೆ ಕೋಟಿ ಕೋಟಿ ವಂದನೆಗಳು ಪರಮೇಶ್ವರ.
ಆದಿಶೇಷನ್ನ ನಾಗಲೋಕ ಕರ್ಕೊಂಡು ಹೋಗಿ ನಾಗಲೋಕದ ಮಹಾರಾಣಿ ಆಗ್ತ್ಯಾ? ನಿಮ್ಮಿಬ್ರಿಗೆ ನಾಗಮಣಿ ಸಿಕ್ಬಿಟ್ರೆ ನೀವು ಭೂಲೋಕ ಬಂದಿದ್ದು ಉದ್ದೇಶ ಮುಗ್ದೋಗುತ್ತೆ. ಇನ್ಯಾರು ನಮ್ಮನ್ನ ತಡೆಯೋರಿಲ್ಲ ಅಂತ ಅಹಂನಲ್ಲಿ ಮೆರಿತಾ ಇದ್ದೀರಲ್ಲ, ಮುರಿತೀನಿ. ಅಹಂನ ಮುರಿತೀನಿ. ಮಾಯಾ ಬಲೆಯಲ್ಲಿ ಒಮ್ಮೆ ಸಿಲುಕಿದ್ರೆ ಸಾಕು. ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಆದಿಶೇಷ ನಿನ್ಗೆ ಸಿಕ್ಬಿಟ್ಟ ಅನ್ಕೊಂಡಿದ್ಯಾ? ಇಲ್ಲ, ಆದಿಶೇಷ ನಿನ್ಗೆ ಸಿಕ್ಕಿಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಬರೇ ಜೀವದಲ್ಲಿ ನಿನ್ನೆದುರಿಸಕ್ಕೂ ಆಗಲ್ಲ, ಆದಿಶೇಷನ ಸಾಯ್ಸಕ್ಕೂ ಆಗಲ್ಲ. ಆದ್ರೆ ನಿನ್ನ ಪ್ರೀತಿನ ಸಾಯಿಸ್ತೀನಿ. ಇವನಲ್ಲಿರೋ ನಿನ್ನ ಸಾಯಿಸ್ತೀನಿ. ಆದಿಶೇಷನ ಬರೀ ತ್ರಿಶೂಲ ಮಾಡ್ತೀನಿ. ಅವನ್ಗೆ ನಿನ್ ಮೇಲೆ ಪ್ರೀತಿನ ಅಣುವಾಗಿ ಗೆದ್ದಿದ್ದೀನಿ. ನನ್ನ ಬದುಕಿಗೆ ಬರ್ತೀರಾ? ವಿಲ್ ಯು ಮ್ಯಾರಿ ಮೀ ಶಿವಾನಿ ಅವರೇ? ನೀವಿಲ್ಲ ನನ್ನ ಜೊತೆಗೆ ಇದ್ರೆ ನನ್ನ ಮೇಲೆ ಲವ್ ಆಗ್ಬಿಡತ್ತೆ ಅಂತ ನಿಮಗೆ ಭಯ ಅಲ್ವಾ? ಆಯ್ತು ಹೋಗಿ ಮೇಡಮ್, ಪರವಾಗಿಲ್ಲ. ಒಟ್ನಲ್ಲಿ ನಿಮ್ಮ ಮನ್ಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಿದ್ಯಲ್ಲ. ನೀನ್ ನನ್ನನ್ನ ಗಂಡ ಅಂತ ಒಪ್ಕೊಳ್ದೇ ಇರಬಹುದು, ಆದ್ರೆ ನಾನು ನಿನ್ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವತ್ತಿದ್ರೂ ನೀನು ಹೇಳ್ತೀನಿ. ಈ ಪ್ರಪಂಚದಲ್ಲಿ ನಿಜವಾದ ಪ್ರೀತಿ ಅನ್ನೋದೇ ಇದ್ರೆ ಅದು ನಿನ್ನ ಪ್ರೀತಿ. ನಿನ್ನ ಹೆಸರು ಪಕ್ಕ ಇಡ್ತೀನಿ. ಆ ಹೆಸರಿಗೆ ಉಸಿರಾಗಿರ್ತೀಯ. ಶಿವಾನಿ, ಐ ಲವ್ ಯು. ಐ ಲವ್ ಯು ಶಿವಾನಿ. ಐ ಲವ್ ಯು. ನನ್ನ ತುಂಬಾ ಪ್ರೀತಿಸ್ತೀನಿ ಶಿವಾನಿ. ನಾನು ಕೂಡ ಆದಿಶೇಷ ಇನ್ನು ಬರೀ ತ್ರಿಶೂಲ ಅಷ್ಟೇ. ಅವನ್ ಪಾಲ್ಗೆ ನೀನಿನ್ನು ಅನಾಮಿಕ. ನೀನಿನ್ನು ಬದುಕೆ ಇದ್ಯಾ? ಸತ್ತಲ್ವಾ ನೀನು? ನಿನ್ನ ಆದಿಶೇಷನ ದೂರ ಮಾಡೋವರೆಗೂ ನಾನು ಸಾಯೋದಿಲ್ಲ ಶಿವಾನಿ. ಏನ್ ಮಾಡ್ದೆ ಆದಿಶೇಷನ್ಗೆ? ಅವನ್ಗೇನಾಯ್ತು? ಆದಿಶೇಷ 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 ಏನ್ ಮಾಡ್ದೆ ನನ್ನ ಆದಿಶೇಷನ್ಗೆ? ಹೇಳು. ಆದಿಶೇಷ ಅನ್ನೋದು ಮರ್ತ್ಬಿಟ್ಟೆ.
ಇದೇನಕ್ಕ ದಿಢೀರಂತ ಮನೇಲಿ ಪೂಜೆ ಇಟ್ಕೊಂಡಿದ್ದೀರಾ? ಪುರೋಹಿತರು ಬೇರೆ ಬಂದಿದ್ದಾರೆ. ನಾನೇ ಪೂಜೆ ಇಡ್ಸಿದ್ದೀನಪ್ಪ. ಯಾಕೋ ಈ ನಾಗಪ್ಪ ನಮಗ್ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಆ ತೊಂದರೆ ನಿವಾರಣೆ ಆಗ್ಲಿ ಅಂತ ಮನೇಲಿ ನಾನೇ ಪೂಜೆ ಇಡ್ಸಿದ್ದೀನಿ. ಈಗ್ಲಾದ್ರೂ ಸರ್ಪ ತೊಂದರೆ ನಿವಾರಣೆ ಆಗ್ಲಿ. ಅರೆ ರೀನಾನೇ ಕಾಣ್ತಿಲ್ವಲ್ಲ? ಎಲ್ಲಿ ರೀನಾ? ಇಲ್ಲ ಇದ್ಲಲ್ಲ ಅತ್ತೆ. ರೀನಾ, ರೀನಾ. ಏನಮ್ಮ ನೀನು ಒಂದೇ ಸಮ ರೀನಾ 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 ಅಂತ ಕರಿತಾನೆ ಇದ್ಯಲ್ಲ? ಅಲ್ಲ, ತಟ್ಟಂತ ಹೋಗಿ ಪಟ್ಟಂತ ರೆಡಿ ಆಗಕ್ಕೆ ನಾನು ನಿಂತರ 70s ಕಿಡ್ಡ, ನಾನು ಈ ಜನರೇಷನ್ ಕಿಡ್ಡು. ಹೌದಮ್ಮ, ಹೌದು. ನೀನೊಂಥರ ಇದ್ದೇ. ಮಾವ, ನನ್ ಮೊಮ್ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಈ ಡ್ರೆಸ್ ಅಲ್ಲಿ. ಹೌದಾ ಅಜ್ಜಿ? ಹಾಗಾದ್ರೆ ದೃಷ್ಟಿ ತೆಗ್ಬಿಡಿ. ಹೌದಾ? ತೆಗಿತೀನಿ, ನಿಂತ್ಕೋ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಗಲ್ ಕಣ್ಣು ಎಲ್ಲರ ಕಣ್ಣು ಹೋಗ್ಲಿ ನನ್ನ ಮೊಮ್ಮಗಳಿಗೆ. ಓಂ ನಾಗರಾಜಾಯ ವಿದ್ಮಹೇ ಬುಧಗರಾಜಾಯ ಧೀಮಹಿ ತನ್ನ ಸರ್ಪ ಪ್ರಚೋದಯಾತ್. ನಾಗದೇವತಾಭ್ಯೋ ನಮಃ. ಓಂ ನಮೋಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋ ಯೇ ಅಂತರಿಕ್ಷೇ ಯೇ ದಿವಿದೇಭ್ಯಃ ಸರ್ಪೇಭ್ಯೋ ನಮಃ. ಹೇ, ನಂದೀಶ್ ಅಂಕಲ್ ಬಂದ್ರು. ನಂದೀಶಾ, ಎಲ್ರು ಎಲ್ಲೋ? ಯಜಮಾನ್ರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ತ್ರಿಶೂಲ್ ಶಿವಾನಿ ಬಂದಿದ್ದಾರೆ. ಏನ್ ನಡೀತಾ ಇದೆ ಇಲ್ಲಿ? ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾಗಶಾಂತಿ ಮಾಡಿಸ್ತಿದೀವಿ. ಯಾರು ಮಾಡಕ್ ಹೇಳಿದ್ದು ನಾನು? ಏನ್ ತ್ರಿಶೂಲ್ ಹೀಗ್ ಕೇಳ್ತಾ ಇದೀಯಾ? ಇದರ ಅವಶ್ಯಕತೆ ನಮಗಿಲ್ಲ. ಪೂಜೆ ನಿಲ್ಸಿ. ಅಣ್ಣ, ಯಾಕೋ ಇಷ್ಟೊಂದು ರೂಢಾಗಿ ಮಾತಾಡ್ತಿದ್ಯಾ? ರೀನಮ್ಮ, ನಿಮಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಾನು ರೂಢಾಗಿ ಮಾತಾಡ್ತಿಲ್ಲ ರೀನಮ್ಮ. ಇಷ್ಟು ವರ್ಷ ಅನುಭವಿಸಿದ್ದಕ್ಕೆ ನಾನು ಬೇಜಾರನ್ನು ತೋಡ್ಕೋತಾ ಇದ್ದೀನಿ. ತ್ರಿಶೂಲ್, ಸ್ವಲ್ಪ ಸಮಾಧಾನದಿಂದ ಮಾತಾಡು. ಎಲ್ಲರ ಮುಂದೆ ಏನೋ ಇದೆಲ್ಲ. ಇಲ್ಲಪ್ಪ, ನನ್ನಿಂದ ಇದನ್ನ ಸಹಿಸಕ್ ಆಗೋದಿಲ್ಲ. ಮೊದಲು ಇದನ್ನ ಮನೆಯಿಂದ ಆಚೆ ಹಾಕ್ತೀನಿ. ತ್ರಿಶೂಲ್, ಏನಾಯ್ತು ನಿನ್ಗೆ? ಅದು ದೇವ್ರನ್ನ ಯಾರಾದ್ರೂ ಎಸಿತಾರ? ಯಾಕೋ ಹೀಗೆಲ್ಲ ಮಾಡಿ ನಮಗ್ ನೋವು ಕೊಡ್ತಾ ಇದೀಯ ನೀನು? ಅಜಯ್, ನಿಮ್ಗೆಲ್ಲ ನೋವು ಕೊಡ್ಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ. ನೀವು ಇದಕ್ ಪೂಜೆ ಮಾಡ್ತೀರಾ? ಮಾಡಿ, ಸರಿ. ಆದ್ರೆ ಅದು ನಮ್ಮನ್ನ ಕೊಲ್ಲೋದಕ್ಕೆ ಬಂದಿತ್ತಲ್ಲ, ಅದಕ್ಕೇನ್ ಹೇಳ್ತೀರಾ? ನಾವೇನ್ ಪಾಪ ಮಾಡಿದ್ವಿ ಇದಕ್ಕೆ? ನಾವೇನ್ ದ್ರೋಹ ಮಾಡಿದ್ವಿ? ಎಲ್ಲ ವಿಧಿನಪ್ಪ. ಇದಾದ್ಮೇಲೆ ಇನ್ನೊಂದ್ಸರಿ ಏನಾದ್ರೂ ಈ ಮನೇಲಿ ಪೂಜೆ ನಡೆದ್ರೆ ನಾನಾಗಿರೋದಿಲ್ಲ. ನನ್ನ ಕಣ್ಣಿಗೆ ಸರ್ಪ ಕೂಡ ಕಾಣಿಸಬಾರ್ದು. ಕಾಣಿಸಿದ್ರೆ ಅಲ್ಲೇ ಸಾಯಿಸ್ಬಿಡ್ತೀನಿ ಅದನ್ನ. ತ್ರಿಶೂಲ್, ಅಯ್ಯೋ ದೇವ್ರೆ, ಏನಪ್ಪ ಇದು? ನಮ್ ತ್ರಿಶೂಲನಿಗೆ ಯಾಕಿಂತ ಕೆಟ್ಟ ಬುದ್ಧಿ ಕೊಟ್ಟೆ? ಯಾಕೆ ಅವನು ಈ ರೀತಿ ನಡ್ಕೋತಾನೆ? ಅಕಸ್ಮಾತ್ ಸರ್ಪದೋಷ ಏನಾದ್ರೂ ನನ್ನ ಮೊಮ್ಮಗನಿಗೆ ಅಂಟ್ಕೊಂಡ್ರೆ? ಅಯ್ಯೋ, ಇಡೀ ಪ್ರಪಂಚದಲ್ಲಿರೋ ಸರ್ಪಗಳೆಲ್ಲ ತ್ರಿಶೂಲ್ ಮೇಲೆ ದ್ವೇಷ ಸಾಧಿಸಿದ್ರು ಇವನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇವನೇ ಸರ್ಪಗಳಿಗೆ ರಾಜ, ನನ್ನ ಆದಿಶೇಷ. ಶಿವಾನಿ, ಏನಮ್ಮ ಇದೆಲ್ಲ? ನೀವೇನು ಯೋಚನೆ ಮಾಡ್ಬೇಡಿಮ್ಮ, ಎಲ್ಲ ಸರಿ ಹೋಗುತ್ತೆ. ಅವನ್ಗೇನು ಆಗೋದಿಲ್ಲ.
ನಾನಿದ್ದೀನಿ. ನೀನು ಹೀಗೆಲ್ಲ ಆಡೋದು ನನಗೆ ಇಷ್ಟ ಆಗೋದಿಲ್ಲ. ಅಲ್ಲ, ಯಾಕೆ ಹೀಗೆ ಆಡ್ತಾ ಇದೆಯಾ ನೀನು? ನಾನೇನ್ ಮಾಡ್ದೆ ತ್ರಿಶೂಲ್? ನಿನ್ನ ಅಪ್ಕೊಳ್ಳೋ ಹಕ್ಕು ನನಗಿಲ್ವಾ? ನಾನು ನಿನಗೆ ಏನಾಗ್ಬೇಕು ಹೇಳು? ಏನಾಗ್ಬೇಕು? ತ್ರಿಶೂಲ್, ತಾಳಿ ನೀನ್ ನನಗೆ ತಾಳಿ ಕಟ್ಟಿದ್ಯಾ ಅಂದ್ರೆ ನಾನು ಶಿವಾನಿ, ನಾನು ನಿಂಗೆ ತಾಳಿ ಕಟ್ಟಿದ್ದೀನಿ ಅಷ್ಟೇ. ತಾಳಿ ಕಟ್ಟಿದ ಮಾತ್ರಕ್ಕೆ ನೀನು ನನ್ನ ಹೆಂಡತಿ ಆಗಲ್ಲ, ನಾನು ನಿನ್ನ ಗಂಡ ಆಗಲ್ಲ. ತ್ರಿಶೂಲ್, ಯಾಕಿಂತ ಮಾತಾಡ್ತಿದ್ಯಾ ತ್ರಿಶೂಲ್? ನಿಜಾನೇ ಹೇಳ್ತಾ ಇರೋದು ಶಿವಾನಿ. ಇಷ್ಟ ಇಲ್ಲದೆ ಕಟ್ಟಿರೋ ತಾಳಿಗೆ ಸಂಬಂಧ ಬೆಸೆದು ನಿನಗೆ ನೋವು ಕೊಡೋದಕ್ಕೂ ಇಷ್ಟ ಇಲ್ಲ, ನಾನು ನೋವು ತಗೊಳ್ಳೋದಕ್ಕೂ ಇಷ್ಟ ಇಲ್ಲ. ಗೊತ್ತಿಲ್ಲದೆ ಮಾಡಿರೋ ನಿನ್ ಲೈಫ್ ಜೊತೆಗೆ ನನ್ನ ಲೈಫ್ ಹಾಳು ಮಾಡ್ಕೊಂಡಿದ್ದೀನಿ ಅನಿಸ್ತದೆ. ಇಲ್ಲ ತ್ರಿಶೂಲ್, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ ಯಾರು ಅಂತ ಗೊತ್ತಿಲ್ಲದೆ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ಗೊತ್ತಿದೆ, ನಮ್ಮಿಬ್ಬರದು ಇಷ್ಟ ಇಲ್ದಿರೋ ಸಂಬಂಧ, ಅದೇ ತಾನೆ? ಅದಲ್ಲ, ಬೇರೆನೇ ಇದೆ ತ್ರಿಶೂಲ್. ನಿನ್ನ ಸಂಬಂಧ ಇವತ್ತು ನೆನ್ನೆದಲ್ಲ, ತುಂಬಾ ವರ್ಷಗಳಿಂದ ಕಟ್ಕೊಂಡ್ ಬಂದಿರೋದು. ನಿನ್ಗೆ ಹೇಗ್ ಅರ್ಥ ಮಾಡಿಸ್ಲಿ ನಾನು? ಹಾ, ಒಂದ್ ನಿಮಿಷ ಇರು, ನಿನಗೆಲ್ಲ ಅರ್ಥ ಮಾಡಿಸ್ತೀನಿ. ಒಂದೇ ಒಂದು ಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ತ್ರಿಶೂಲ್. ಆಗ ನಾನ್ ಯಾರು, ನಮ್ ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ನೋಡು ತ್ರಿಶೂಲ್, ನೋಡು. ಏನಾದ್ರೂ ಗೊತ್ತಾಯ್ತಾ ತ್ರಿಶೂಲ್? ನನ್ ಯಾರು ಅನ್ನೋದು ನಿನಗೆ ಗೊತ್ತಾಯ್ತಾ? ಶಿವಾನಿ, ಯಾಕೆ ಆಡ್ತಾ ಇದ್ಯಾ? ನನಗೇನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ತ್ರಿಶೂಲ್, ನಿನಗಿನ್ನೂ ಗೊತ್ತಾಗ್ತಿಲ್ವಾ? ನಾನ್ ಶಿವಾನಿ ಅಲ್ಲ, ನನ್ನ ನಾಗಿಣಿ. ಏನಂದೆ? ಏನ್ ಹೇಳ್ತಾ ಇದ್ಯಾ? ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ತ್ರಿಶೂಲ್, ಇನ್ನೆಷ್ಟು ಜೋರಾಗಿ ಮಾತಾಡ್ಲಿ? ನಾನು ನಾಗಲೋಕದಿಂದ ನಿನ್ನನ್ನು ಹುಡ್ಕೊಂಡು ಬಂದೋಳು ತ್ರಿಶೂಲ್. ನಾನು ನಿನ್ನ ಪ್ರೀತಿಸ್ತಾ ಇದ್ದಿದ್ ನಾಗಿಣಿ. ಅಯ್ಯೋ ತ್ರಿಶೂಲ್, ಇನ್ನೂ ಗೊತ್ತಾಗ್ಲಿಲ್ವಾ? ನಾನೇನ್ ಶಿವಾನಿ ಅಲ್ಲ. ಇದು ನಿನಗೆ ಕೇಳಿಸ್ತಾ ಇಲ್ವಾ ತ್ರಿಶೂಲ್? ತ್ರಿಶೂಲ್, ನನ್ನ ಇಲ್ಲ ಇಲ್ಲ, ನಾನು ನಿನ್ಗೆ ಅರ್ಥ ಮಾಡಿಸ್ತೀನಿ. ನಿನಗೆ ಅರ್ಥ ಮಾಡಿಸೋದಕ್ಕೆ ನನ್ನ ಹತ್ರ ಬೇರೆ ದಾರಿನೇ ಇದೆ. ಅರ್ಥ ಆಗುತ್ತಾ? ನೋಡು, ಇವಾಗ ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಈಗ್ಲಾದ್ರೂ ಅರ್ಥ ಆಯ್ತಾ? ನಾನು ಯಾರು ಅನ್ನೋದು ಗೊತ್ತಾದ್ರೆ ನನ್ನ ಬಗ್ಗೆ ಇರೋ ಎಲ್ಲ ಭಾವನೆಗಳು ಮರುಕಳಿಸುತ್ತೆ ಅಂತ ನಾನು ಹೇಳಿರ್ಲಿಲ್ವಾ? ಶಿವಾನಿ, ಪ್ಲೀಸ್, ಏನಾಗಿದೆ ನಿನಗೆ? ಯಾಕೆ ಈ ತರ ವಿಚಿತ್ರವಾಗಿ ಆಡ್ತಾ ಇದ್ಯಾ? ತ್ರಿಶೂಲ್ಗೆ ನನ್ನ ನಾಗಣಿ ಆಗಿರೋದು ಗೊತ್ತಾಗ್ತಿಲ್ವಲ್ಲ? ಇವ್ನ್ ಹೇಗೆ ಅರ್ಥ ಮಾಡಿಸ್ಬೇಕು ನಾನು? ತ್ರಿಶೂಲ್, ನಾನಿರೋದು ಹೀಗೆ ಗೊತ್ತಾಗ್ತಿಲ್ವಾ ನಿನ್ಗಿನ್ನ? ನಾನು ನೀನ್ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ, ಇನ್ನು ಅರ್ಧ ಕೇಳಿಸ್ತಾ ಇಲ್ಲ. ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ತ್ರಿಶೂಲ್, ನಾನು ನಿನ್ಗೆ ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಕಾಣಿಸೋ ತಾನೇ ಕಾಣಿಸ್ತಾ ಇದೆಯಾ? ಇದ್ ನೀನೇ ತಾನೆ? ದೆವ್ವ ಗಿವ್ವ ಏನ್ ಬಂದಿಲ್ಲ ತಾನೆ ನಿನ್ ಮೈ ಮೇಲೆ? ಅಯ್ಯೋ ತ್ರಿಶೂಲ್, ರೂಪ ಬದಲಾಗಿದೆ ನಂದು. ನಾನು ಸಾಮಾನ್ಯದವಳಲ್ಲ. ಶಿವಾನಿ, ನನಗೆ ತಲೆ ನೋವು ಬರ್ಸ್ಬೇಡ. ನನಗೆ ನಿದ್ದೆ ಬರ್ತಾ ಇದೆ. ಪ್ಲೀಸ್ ನಾನು ಬಿಟ್ಬಿಡು, ನಾನು ಹೋಗಿ ಮಲ್ಕೋತೀನಿ.
ತ್ರಿಶೂಲ್ ಏನಕ್ಕ ನಿನ್ನ ಮಗ ಈ ರೇಂಜಲ್ಲಿ? ಏನೇ ಇದ್ರು ನನ್ ಮಗ ತಾನೇ. ಏನು ನನ್ನ ಬಗ್ಗೆ ಎಲ್ರು ಏನೋ ಗುಸು ಅಂತ ಮಾತಾಡ್ಕೋತಾ ಇದ್ದೀರಾ? ಏನಿಲ್ಲಪ್ಪ, ಇಲ್ಲಿ ನಮ್ ಮುಂದೆ ಹೂವ ಮುಡ್ಸಲ್ಲ ಅಂತ ಓವರ್ ಆಕ್ಟಿಂಗ್ ಮಾಡಿ ಮೇಲೋಗಿ ಮೆತ್ತಿಗೆ ಹೂವ ಮುಡ್ಸೋ ಅವಶ್ಯಕತೆ ಏನಿತ್ತು ಅಂತ ಅಲ್ವೇನ್ರಿ? ಹೌದು ಹೌದು ಹೌದು, ಏನಿತ್ತು? ಏನೋ ನಾನ್ ಹೂ ಮುಡ್ಸದ್ನಾ? ಏನ್ ಹೇಳ್ತಾ ಇದ್ದೀರಾ? ನಾವೇನಪ್ಪ ಹೇಳೋದು, ಎಲ್ಲ ಕಣ್ಮುಂದೆನೆ ಇದೆಯಲ್ಲ. ನಿಮ್ಗೆಲ್ಲ ಏನೋ ಆಗಿದೆ, ನಾನು ಹೂ ಮುಡ್ಸಿಲ್ಲ. ಓನಪ್ಪ, ಯಾರಿಗೂ ಮುಡ್ಸಿಲ್ಲ, ಅತ್ಗೆಗೆ ಹೂ ಮುಡ್ಸಿದ್ಯಾ ಅಲ್ವಾ? ನಾನಾ? ಹೇ, ನಾನ್ ಮುಡ್ಸ್ಲಿಲ್ಲ. ಅವಳು ನಾಚ್ಕೊಳ್ಳೋದ್ರಲ್ಲೇ ಗೊತ್ತಾಗಲ್ವಾ ನೀನೇ ಮುಡ್ಸಿರೋದಂತ? ಅಮ್ಮ ಸುಮ್ನೆ ರೀಮ್ಮ ನೀವು. ಶಿವಾನಿ, ನೀನ್ ನಿಜ ಹೇಳು, ಈ ಹೂ ನಾನ್ ಮುಡ್ಸಿದ್ದ? ನೀನ್ ಹೇಳಮ್ಮ ಶಿವಾನಿ, ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಹೇಳಮ್ಮ ಶಿವಾನಿ, ಹೇಳಮ್ಮ. ಹೇಳು ಶಿವಾನಿ, ಹೇಳು ಅಂತ ಹೇಳು. ಹೇಳಮ್ಮ, ಹೇಳು ಶಿವಾನಿ. ತ್ರಿಶೂಲ ಮುಡ್ಸಿದ್ದು. ಸುಳ್ಳು ಶಿವಾನಿ, ಸುಳ್ಳು ಹೇಳ್ಬೇಡ. ನನಗೆ ತಮಾಷೆ ಕೂಡ ಸುಳ್ಳು ಹೇಳೋದು ಇಷ್ಟ ಆಗೋದಿಲ್ಲ. ನಿಜ ಹೇಳು, ಈ ಹೂ ನಾನೇ ಮುಡ್ಸಿದ್ದಾನೆ? ನಾನಲ್ಲ, ಈ ಹೂ ನೀನೇ ಮುಡ್ಕೊಂಡಿದ್ದು, ನಾನ್ ಮುಡ್ಸಿದ್ದಲ್ಲ ತಾನೆ? ಇಲ್ಲ, ನೀನೇ ಮುಡ್ಸಿದ್ದು. ಏ ತ್ರಿಶೂಲ್, ಸಾಕು ಸುಮ್ನಿರ. ಮಾಡೋದೆಲ್ಲ ಮಾಡಿ ಈಗ ಹೆಂಡತಿನ ಹೆದರ್ಸ್ತಾ ಇದೀಯಾ? ಅಜ್ಜಿ, ಏನಜ್ಜಿ ಏನ್ ಹೇಳ್ತಾ ಇದ್ದೀರಾ? ಅಮಾಯಕರ ಮೇಲೆ ಯಾವತ್ತು ಅಪವಾದ ಮಾಡಬಾರ್ದು, ಅದು ಕಾನೂನು ಬಾಹಿರ. ಲೈ ಸಾಕ್ ಸುಮ್ನಿರ. ಜಟ್ಟಿ ನೆಲ ಕೊಡಿದ್ರು ಮೀಸೆ ಮಣ್ಣಾಗಿಲ್ವಂತೆ, ಹಾಗಾಯ್ತು ನಿನ್ ಕತೆ. ಅಣ್ಣ, ನೀನ್ ಯಾವಾಗ ಹೂ ಎಸಿತೀನಿ ಅಂತ ಅದ್ಕೇನು ಜೊತೆ ಕರ್ಕೊಂಡೋದ್ಯೋ ಆಗ್ಲೇ ಡೌಟ್ ಬಂತು ಕಣೋ. ನೀನೊಬ್ಳು ಸುಮ್ನೆ ಶಿವಾನಿ, ನಿಜ ಹೇಳು. ಈಗ ನೀನ್ ನಿಜ ಹೇಳಿಲ್ಲ ಅಂದ್ರೆ ಏನೋ ಅದ್ಗೆ ಏನ್ ಮಾಡ್ತೀಯಾ? ನೀನ್ ಸುಮ್ನೆ ಶಿವಾನಿ, ನಿನ್ನ ಬೇಡ, ಇವತ್ತು ಬೆಳೆದಿನ ಶಿವಾನಿ. ಓಹೋ, ನೀವೆಲ್ರೂ ಅವಳ ಟೀಮಾ? ಅದೇನ್ ಬೇಕಾರಾಗ್ಲಿ, ಇವತ್ತು ಅವಳನ್ನ ಬಿಡೋದಿಲ್ಲ ನಾನು. ಶಿವಾನಿ, ಸುಳ್ಳು ಹೇಳ್ತೀಯ ನೀನು? ಅಲ್ಲ, ಏನ್ರಪ್ಪ ಇದು? ಅಲ್ಲ, ಪ್ರೀತಿ ಏನಿದ್ರು ಒಂದು ಮನ್ಸಲ್ಲಿ ಇರ್ಬೇಕು, ಇಲ್ಲ ರೂಮಲ್ಲಿ ಇರ್ಬೇಕು. ಇದೇನ್ರು ಎಲ್ರ ಮುಂದೇನು? ಮಾವ, ಹಾಗೆಲ್ಲ ಏನು ಇಲ್ಲ. ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಇವಳ ಮೇಲೆ ಪ್ರೀತಿ. ಅದು ನಮ್ಗೆ ಗೊತ್ತು, ನಿನಗೆ ಶಿವಾನಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೀನ್ ದಯವಿಟ್ಟು ಮತ್ತೆ ಮತ್ತೆ ಅದನ್ನ ಪ್ರದರ್ಶನಕ್ಕೆ ಇಡ್ಬೇಡಪ್ಪ. ಆಯ್ತು ಬಿಡ್ರಪ್ಪ, ಆಯ್ತು. ಕಲ್ಲಣ್ಣನ ಕರಾವಿ ಬಾಲಿಗಡೆ ಬನ್ನಿ, ಹೋಗೋಣ. ಬನ್ನಿ, ಆಯ್ತು. ಅಜ್ಜೆ, ಅತ್ತೆ, ನಿಂತ್ಕೊಳ್ಳಿ ಒಂದು ನಿಮಿಷ. ನನ್ನ ಬಗ್ಗೆ ಭಾವನೆಗಳೇ ಇಲ್ದಿರೋ ಆದಿಶೇಷನ ನಾನು ಹೇಗ್ ಸ್ವೀಕರಿಸ್ಲಿ? ಇಷ್ಟು ದಿನ ನಿನಗೆ ಆದಿಶೇಷ ಯಾರು ಅನ್ನುವುದೇ ಗೊತ್ತಿರಲಿಲ್ಲ. ಈಗ ಅಂತಿಮವಾಗಿ ಆದಿಶೇಷನಾದ್ರೂ ದೊರಕಿದ್ದಾನಲ್ಲ. ಆದಿಶೇಷ ಸಿಕ್ಕಿದ್ದಾನೆ, ಆದ್ರೆ ಅವನ್ ಪ್ರೀತಿ
ಪ್ರೀತಿಸಿದವನು ಎಲ್ಲೋ ಇದ್ದಾನೆ. ಇವತ್ತಲ್ಲ ನಾಳೆ ನನಗ್ ಸಿಗ್ತಾನೆ ಅನ್ನೋ ಆಶಾ ಭಾವನೆಯಲ್ಲಿ ಬದುಕೋದೇ ಬೇರೆ. ಆದ್ರೆ ಪ್ರೀತಿಸಿದವನು ನನ್ನ ಜೊತೆಗೆ ಇದ್ದಾನೆ. ಆದ್ರೆ ಅವ್ನು ನನ್ನ ಗುರ್ತಿಸ್ತಾ ಇಲ್ಲ, ನನ್ನ ಮೇಲೆ ಅವ್ನ ಪ್ರೀತಿನೇ ಇಲ್ಲ ಅಂದಾಗ ಹಾಗೂ ನೋವು ಸಂಕಟ ಯಾರಿಗೂ ಬೇಡ, ಯಾರಿಗೂ ಬೇಡ. ಪ್ರೀತಿಗೆ ಪರೀಕ್ಷೆಗಳು ಎದುರಾಗೋದು ಸಹಜ. ಆ ಪರೀಕ್ಷೆಗಳನ್ನೆಲ್ಲ ಗೆದ್ದು ಪ್ರೀತಿನ ಪಡ್ಕೊಂಡಾಗ್ಲೇ ಅದು ಪವಿತ್ರ ಪ್ರೀತಿ ಅನ್ನಿಸ್ಕೊಳ್ಳೋದು. ಇನ್ನ ಎಷ್ಟು ಪರೀಕ್ಷೆಗಳನ್ನ ಎದುರಿಸ್ಬೇಕು? ಇಲ್ಲ, ಆಗಲ್ಲ, ನನ್ನಿಂದ ಆಗಲ್ಲ. ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ? ಶತ್ರು ಸಂಹಾರ ಯಾಗ. ಶಿವಾನಿ, ದುಡುಕಿ ಯಾಕಿಂತ ನಿರ್ಧಾರಗಳನ್ನು ತಗೊಳ್ತಿದ್ಯಾ? ನಾಗಲೋಕದವರು ಶತ್ರು ಸಂಹಾರ ಯಾಗ ಮಾಡೋದು ಅಂದ್ರೆ ಏನರ್ಥ? ನನಗೆ ಬೇರೆ ದಾರಿ ಇಲ್ಲ. ಈಗಾಗಲೇ ಭೂಲೋಕದಲ್ಲಿ ಬೇರೆಯವರು ಮಾಡಿದ ಯಾಗದಿಂದ ನಿನ್ನನ್ನು ನಾನು ರಕ್ಷಿಸಿದ್ದೀನಿ. ಈಗ ನೀನೇ ಯಾಗ ಮಾಡೋಕೆ ಹೊರಟಿದ್ಯಾ? ನಿನ್ನನ್ನ ಮತ್ತೆ ರಕ್ಷಿಸೋಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಯಾರ ರಕ್ಷಣೆನೂ ಬೇಡ. ನಿನ್ನ ಜೀವವನ್ನೇ ನೀನು ಕಳ್ಕೊಳ್ತೀಯಾ? ಆದಿಶೇಷನೇ ಇಲ್ದೇ ಇರೋ ಈ ಬದುಕು ಇದ್ದರೆಷ್ಟು ಹೋದ್ರೆಷ್ಟು. ಕೋಪದಲ್ಲಿ ತಗೊಳ್ಳೋ ನಿರ್ಧಾರಕ್ಕೆ ಬೆಲೆ ಕಟ್ಟಬೇಕಾದ ಜೀವನಾನೇ ತ್ಯಜಿಸೋಕೆ ನಿಂತಾಗ ಇದೆಲ್ಲ ನನಗೆ ಯಾವ ಲೆಕ್ಕ? ನಿನ್ನ ಉದ್ದೇಶ, ನಿನ್ನ ಗುರಿಯನ್ನ ಅರ್ಧಕ್ಕೆ ಅಂತ್ಯಗೊಳಿಸ್ತಿದ್ಯಾ? ನನಗದ್ ಯಾವ್ದು ಬೇಕಾಗಿಲ್ಲ. ನನ್ನ ಪ್ರೀತಿನೇ ಸಿಗದೆ ಹೋದ್ಮೇಲೆ ನನಗ್ ಬೇರೆ ಯಾವ್ದು ಬೇಕಾಗಿಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ. ಶತ್ರು ಸಂಹಾರ ಯಾಗನ ನಾನು ಮಾಡೇ ಮಾಡ್ತೀನಿ. ಯಜಮಾನ್ರೆ, ನನ್ಗೊಂದೆರಡು ದಿನ ರಜಾ ಬೇಕಾಗಿತ್ತು. ನಿನಗೆ ರಜಾ ಬೇಕಾ? ಅಲ್ವೋ, ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ರಜಾ ಕೇಳಿಲ್ಲ ನೀನು. ಇವತ್ತೇನ್ ಸ್ಪೆಷಲ್? ಅದು ಮದುವೆಗೆ ಡೆಲಿವರಿ ಆಗೋ ತರ ಇದೆ. ಏನೋ ಡೆಲಿವರಿನ? ಇನ್ನು 6 ತಿಂಗಳಲ್ವಾ? ಹೌದು, ಆದ್ರೆ ಅದು ಏನೋ ಮಾತಾಡ್ಬೇಕು ಅಂತಿದ್ಯಾ, ಹೇಳ್ತಿಲ್ಲ. ಅದೇನ್ ಹೇಳು ಯಜಮಾನ್ರೆ. ನಿಮ್ಗೆ ವಿಷಯ ಹೇಳಕ್ ಮುಂಚೆನೆ 3 ತಿಂಗಳಾಗೋಗಿತ್ತು. ಈ ವಯಸ್ಸಲ್ಲಿ ಇವನು ಮಗುನ ಅಂತ ಜನ ಆಡ್ಕೋತಾರೆ ಅಂತ ಹೇಳಿರ್ಲಿಲ್ಲ. ಮಗುನು ಬೇಡ ಅನ್ಕೊಂಡೆ, ಅದಕ್ಕೆ ತಡ ಆಯ್ತು. ಅದ ವಿಷಯ. ಮಗು ದೇವ್ರು ಕೊಡೋದು. 2 ದಿವಸ ಯಾಕೆ, 4 ದಿನ ರಜಾ ತಗೋ. ಯಜಮಾನ್ರೆ, ನನಗೊಂದ್ 2 ದಿನ ಸಾಕು. ಅಪ್ಪ, ಅದು ಬೇಡ. ಅಮ್ಮನ ನಾನ್ ನೋಡ್ಕೋತೀನಿ. ಓಕೆ? ಲವ್, ನಿನಗೇನೋ ಗೊತ್ತಾಗುತ್ತೆ. ನಿನ್ಗೇನೋ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಬಾ, ತಗೋ ಕಾಫಿ. ನಾನು ಹುಟ್ಟುವಾಗ ಅಮ್ಮ ನೀನ್ ನೋಡ್ಕೊಂಡೆ. ಅವಾಗ ನನ್ ಚಾನ್ಸ್ ಮಿಸ್ ಆಗೋಯ್ತು. ಅದಕ್ಕೆ ಇವಾಗ ನಾನ್ ನೋಡ್ಕೋತೀನಿ. ಓಕೆ? ಅದು ಹಾಗಲ್ಲ ಕಣ. ಅಲ್ಲಾನು ಇಲ್ಲ, ಬೆಲ್ಲಾನು ಇಲ್ಲ. ನಾನು ಹೋಗ್ತಾ ಇದೀನಿ ಅಷ್ಟೇ. ಓಕೆ? ಪ್ಲೀಸ್ ಕಾಫಿ ಕೊಡಿ, ನನ್ ಟೇಸ್ಟು. ಯಜಮಾನ್ರೆ, ತ್ರಿಶೂಲು ಏನು ಆಸೆ ಪಡ್ತಾ ಇದ್ದಾನೆ, ಹೋಗ್ಲಿ ಬಿಡ. ಚೇಂಜ್ ಇಲ್ಲ ಆಂಟಿ. ಇಲ್ವಾ ಚೇಂಜು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ರೀ ಹೋಗ್ರಿ ಆ ಕಡೆ. ನಿಮ್ ಹತ್ರ 500 ಚೇಂಜ್ ಇದೆಯಾ? ಚೇಂಜ್ ಇಲ್ಲ, ಏನಿಲ್ಲ, ಹೋಗ್ರಿ. ಒಂದ್ಸಲ ಚೆಕ್ ಮಾಡ್ಬೋದಲ್ವಾ ಪ್ಲೀಸ್? ಯಾರಿ ನೀ? ನಿಮ್ ಹತ್ರ 500 ಚೇಂಜ್ ಇದೆಯಾ? ಚೇಂಜ್ ನಿಮ್ಮನ್ನೇ ಕೇಳ್ತಾ ಇರೋದು. 500 ಚೇಂಜ್ ಇದೆಯೋ ಇಲ್ವೋ? ಮಿಸ್ಟರ್, ಚೇಂಜ್ ಕೇಳಿದ್ರೆ ರೀ ನಿಮ್ಮನ್ನೇ ರೀ. ಅಯ್ಯೋ ರಾಮ, ಅಲ್ಲ, ಅಟ್ಲೀಸ್ಟ್ ಚೇಂಜ್ ಬೇಡ, ನಿಮ್ ಬೈಕ್ ಆದ್ರೂ ಎತ್ಕೊಂಡು ಹೋಗ್ಬೋದಲ್ವಾ? ಮಿಸ್ಟರ್ ರೀ, ನಿಮ್ಮನ್ನೇ ರೀ. ಅಯ್ಯೋ, ಇವ್ನ್ ಯಾರಪ್ಪ ಲೂಸು, ಬೈಕ್ ಬಿಟ್ಟೆ ಓಡೋಗ್ಬಿಟ್ಟ. ಅಲ್ಲ, ನಾನೇನಾದ್ರೂ ಕೇಳ್ಬಾರ್ದು ಕೇಳಿದ್ನಾ? 500 ಚೇಂಜ್ ಕೇಳ್ದೆ. ನನ್ನೇನಾದ್ರೂ ಕಳ್ಳಿ ಅಂದ್ಕೊಂಡ್ನಾ ಅಂತ, ಅದಕ್ಕೆ ಓಡೋಗಿರ್ಬೋದಾ? ಇದೇನಮ್ಮ ಇದು? ಇಷ್ಟೊಂದು ಒದ್ದಾಡ್ತಿದ್ದೋಳು
ಇದನ್ನ ಹೇಗೆ ಮಾಡ್ಕೊಂಡಿದ್ದಾಳಲ್ಲ? ಏನಾಯ್ತಮ್ಮ? ಆಗಿದ್ರ ಬಗ್ಗೆ ಯೋಚನೆ ಮಾಡಬೇಡಿಮ್ಮ, ಎಲ್ಲ ಒಳ್ಳೇದೇ ಆಗಿದೆ. ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಓ ದೇವ್ರೆ, ಅಪ್ಪ ಮಗು ಏನೂ ಮಾಡ್ಬೇಡಪ್ಪ, ದಯವಿಟ್ಟು ಅವ್ರನ್ನ ಉಳಿಸ್ಕೊಡು ಪ್ಲೀಸ್ ದೇವ್ರೆ, ಪ್ಲೀಸ್ 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 ಪ್ಲೀಸ್. ನಿಮ್ಗೆ ಹೆಣ್ಮಗು ಆಗಿದೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರಪ್ಪ. ತ್ರಿಶೂಲ್, ಶಿವಾನಿ, ಹೋದ್ ಕೆಲಸ ಏನಾಯ್ತು? ಶಿವಾನಿ, ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ಸುದ್ದಿ ಕೊಡು. ಶುಭಾಶಯ ತ್ರಿಶೂಲ್, ನೀನು ಅಣ್ಣ ಆಗಿದ್ಯಾ. ಏನ್ ಹೇಳ್ತದೆ ಶಿವಾನಿ? ನನ್ನ ಅಣ್ಣ ಅದ್ನ ಒಬ್ಳು ತಂಗಿ ಹುಟ್ಟಿದಾಳೆ. ಹೆಣ್ಮಗು ತಂಗಿ? ಅಮ್ಮ, ಇಬ್ರು ಆರೋಗ್ಯವಾಗಿದ್ದಾರೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ತ್ರಿಶೂಲ್, ತ್ರಿಶೂಲ್, ಅಮ್ಮ ಮಗು ಹೋಗ್ ನೋಡು. ಏನು ಆಗಿಲ್ಲಮ್ಮ, ಭಯ ಕೊಡ್ತಮ್ಮ, ನೀನ್ ಸೇಫ್ ಆಗಿದ್ದಿಲ್ಲ, ಅಷ್ಟೇ ಸಾಕು. ತಂಗಿನ ಮಾತಾಡ್ಸ್ಕೊಂಡ್ ಬರ್ತೀನಿ. ನನ್ ತಂಗಿ. ನಿನ್ ತಾಯಿನ ಮಾತಾಡ್ಸಿದ್ದಾಯ್ತು ತಾನೆ, ಮಗುನ ಆಟ ಆಡ್ಸು. ಯಾಕಂದಮ್ಮ ಹಾಕೊಳ್ಳೋದು ಬಾ. ನನ್ನ ಮೊಮ್ಮಗನ್ನ ನೋಡ್ಬೇಕು ಅಂತ ಆಚೆಗೆ ಬಂದ್ರೆ ನೀನ್ ಕಾಣಿಸ್ತಾ ಇದ್ಯಾ? ದೇವ್ರೆ, ಈ ತಂಗಿನಾದ್ರೂ ಹೇಳಿದ ಮಾತು ಕೇಳಂಗಾಗ್ಲಪ್ಪ. ಅಣ್ಣ, ಸೋ ಬ್ಯಾಡ್. ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನ್ ಮಾತು ಕೇಳಲ್ಲ ಅಂತನಾ? ಅಜ್ಜಿ ನೋಡಿ ಅಜ್ಜಿ, ಅಣ್ಣ ಹೇಗ್ ರೇಗಿಸ್ತಾನೆ. ಅಣ್ಣ ಅಲ್ವಾ, ರೇಗಿಸ್ತಾನೆ, ಹೋಗ್ಲಿ ಬಿಡು.
ಲೈ ಯಾರಿದ್ದಾರೆ ಅಂತ ನೋಡ್ ನಗ್ತಾ ಇದ್ಯಾ? ರೀ, ಮಕ್ಕಳ ಕಣ್ಣಿಗೆ ದೇವ್ರು ಕಾಣಿಸ್ತಾನಂತೆ. ಮಕ್ಕಳನ್ನ ನೋಡಿ ಆಟ ಆಡ್ಸ್ತಾ ಇರ್ತಾನಂತೆ. ಅದಕ್ಕೆ ಮಕ್ಳು ನಗ್ತಾ ಇರ್ತಾರೆ ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಓಹೋ, ಅಜ್ಜಿ ಬೇರೆ ಏನ್ ಹೇಳಿಲ್ವಾ? ಈಗ ಹೆಂಗಸ್ರೆ ಹೇಗೆ ಕಣೆ, ಏನಾದ್ರೂ ಒಂದು ತ್ಯಾಪೆ ಹಾಕೋದಕ್ಕೆ ಒಂದ್ ಕಾರಣ ಜಡೆಯಲ್ಲಿ ಕಟ್ಕೊಂಡೇ ಇರ್ತೀರಾ. ಮುತ್ತು ಅಂತೆ ಮುತ್ತು. ನನ್ನ ಕೈಗೆ ಏನಾದ್ರೂ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸತಿ ಮನೆ ಕಡೆ ಕಾಲಿಡಬಾರ್ದು. ಬರ್ತೀರಾ? ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವಾದ್ರೂ ನೀನು ಹೇಳ್ತೀನಿ. ನನ್ನ ನಿನ್ನ ಹೆಸರು ಪಕ್ಕ ಇಡ್ತೀನಿ. ಆ ಹೆಸರಿಗೆ ಉಸಿರಾಗಿರ್ತೀಯಾ? ನನ್ನ ತುಂಬಾ ಪ್ರೀತಿಸ್ತೀನಿ ಶಿವ. ನಾನು ಕೂಡ ಆ 2 ಜೀವ ಉಳಿಯತ್ತೆ ಅನ್ನೋದಾದ್ರೆ ನನ್ನ ಜೀವನೇ ಕಳ್ಕೊಳತ್ತ ಸಿದ್ಧ ಶಿವಾನಿ. ನಿನಗೆ ಮಾತು ಕೊಡ್ಬೇಕು ತಾನೆ? ಆದಷ್ಟು ಬೇಗ ನಿನಗೆ ತಾಳಿ ಕೊಡಿಸ್ತೀನಿ, ನಿನಗೆ ಡೈವೋರ್ಸ್ ಕೊಡ್ತೀನಿ. ತ್ರಿಶೂಲ್, ಏನು ನಾನು ಬಂದು ನೀನೇನು ಸಹಾಯ ಮಾಡ್ತೀನಿ ನಿನಗೆ? ಇದು ಆಫೀಸ್ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ನಿನಗೆ ಸಂಬಂಧ ಪಡದೇ ಇರೋದು. ಬೇಡ, ಥ್ಯಾಂಕ್ಸ್. ಇದು ನಿನಗೆ ಸಂಬಂಧ ಪಡದೇ ಇರೋದು. ಅದು ಏನಾದ್ರು ಹೇಳ್ಬೇಕಿತ್ತಾ? ಏನಿಲ್ಲ, ನಿನಗೆ ಸಂಬಂಧ ಪಡದೇ ಇರೋ ವಿಷಯ. ಅಮ್ಮಂಗೆ ಹೇಳ್ಕೊತೀನಿ. ಶಿವಾನಿ, ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗು, ಆಚೆ ಹೋಗೋಣ. ಯಾಕೆ ಹಾಗೆ ನಿಂತಿದ್ಯಾ ಅಜಿತಾ? ಏನಾಯ್ತು? ಅಪ್ಪಾಜಿ, ಆ ಹುಡುಗಿ ಹಿಂದೆ ಸುತ್ತಾಡ್ತಾ ಇದ್ದೆ. ಅವಳ ಚಲನವಲನಗಳನ್ನ ಗಮನಿಸ್ತಾ ಇದ್ದೆ. ಆದ್ರೂ ಅವಳನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ. ಯಾಕೆ? ಅಂತದ್ದೇನಾಯ್ತು? ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ. ಅವಳ ಜೊತೆ ಮಾತಾಡಕ್ಕೆ ಸಾಧ್ಯವಾಗ್ತಿಲ್ಲ. ಮಾತು ನಿಂತಾಗ ಅನಿಸ್ತಾ ಇದೆ. ಇದು ಸಹಜವಾದ ಪ್ರಕ್ರಿಯೆ. ಅಂದರೆ ನಿನ್ನಲ್ಲಿ ಪ್ರೀತಿ ಮೂಡುತ್ತಿದೆ. ಈ ತಳಮಳವೇ ಮುಂದೊಂದು ದಿನ ಪೂರ್ಣ ಪ್ರೀತಿಯಾಗುತ್ತದೆ. ಇನ್ನು ನನ್ನಿಂದ ಸಾಧ್ಯವಿಲ್ಲ ಅಪ್ಪಾಜಿ. ಅವಳೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಅಪ್ಪಾಜಿ, ಈ ಪ್ರೀತಿಯ ಬದಲು ಯಾರನ್ನಾದರೂ ಕೊಲ್ಲಲು ಹೇಳು. ನೀನು ಅವಳನ್ನು ನಂಬಿಸಿ ಪ್ರೀತಿ ಬರುವ ಹಾಗೆ ಮಾಡಬೇಕು. ಒಮ್ಮೆ ಅವಳು ನಿನ್ನನ್ನು ನಂಬಿ ಪ್ರೀತಿಸಿದರೆ ಅಲ್ಲಿಂದ ಎಲ್ಲವೂ ಸುಲಭ. ಅವಳಿಗೆ ನನ್ನ ಮೇಲೆ ಅನುಮಾನ ಬಂದರೆ? ಆ ಎಚ್ಚರಿಕೆ ಬಹಳ ಅಗತ್ಯ. ಒಂದು ಬಾರಿ ನಿನ್ನ ಮೇಲೆ ಅವಳಿಗೆ ಪ್ರೀತಿ ಬಂದರೆ ನೀನು ಒಂದು ಕಲ್ಲನ್ನು ತಾಕಿ ಎಡವಿದರೂ ಕೂಡ ಅವಳು ಆ ಕಲ್ಲಿಗೆ ಬೈಯುತ್ತಾಳೆ. ಯಾಕೆ ಅಂದ್ರೆ ಅದೇ ನಿಜವಾದ ಪ್ರೀತಿಗೆ ಇರುವ ಶಕ್ತಿ. ಅಂದರೆ ನೀನು ಅವಳ ಪ್ರೀತಿಯನ್ನು ಗಳಿಸಿದರೆ ಅವಳು ಅವರ ಮನೆಯವರನ್ನೇ ಎದುರು ಹಾಕಿಕೊಂಡು ನಿನ್ನ ಜೊತೆ ಬರಲು ಸಿದ್ಧಳಾಗುತ್ತಾಳೆ. ನೀನು ಅವರ ಪ್ರೀತಿಯನ್ನು ಗಳಿಸಿದರೆ ಮಾತ್ರ ನಾವು ನಾಗಗಳಿಗೆ ಏನಾದರೂ ಮಾಡಲು ಸಾಧ್ಯ. ನೀನು ಈ ಕೆಲಸವನ್ನ ಶತಾಯ ಗತಾಯ ಮಾಡಲೇಬೇಕು ಅಜಿತಾ.
ಅಮ್ಮ ಬೇಡ. ಯಾಕೋ ಅಣ್ಣನಾಗಿ ನಿನ್ ಕರ್ತವ್ಯ ಎತ್ಕೊಳ್ಳೋ. ತ್ರಿವಿಕ್ರಮ್, ಮಗುಗೆ ನೀನ್ ಸಕ್ಕರೆ ನೀರು ಕುಡಿಸ್ಬೇಕು. ತಗೋ, ನಾನೋಗಿ ಸಕ್ಕರೆ ನೀರು ತಗೊಂಡ್ಬರ್ತೀನಿ. ತಗೊಳ, ಸಕ್ಕರೆ ನೀರು ಕುಡಿಸ್. ಇವನು ಹುಟ್ಟಿರೋದಕ್ಕೆ ನಾನೇ ವಿಷ ತಗೊಂಡು ಸಾಯ್ಬೇಕು ಅನ್ಸ್ತಾನೆ. ಅಂಥದ್ರಲ್ಲಿ ಇವಳಿಗೆ ನಾನು ಸಕ್ಕರೆ ನೀರು ಕುಡಿಸ್ಬೇಕಾ? ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಪ್ಪ. ಇದ್ಯಾಕೋ ನನ್ನ ಕೈ ಹಿಡ್ಕೊಂಡಿದೆ. ಮೊದ್ಲಿಂದ ಹೋದ್ರೆ ಸಾಕು. ಓನ್ ಕಂದ, ಅಣ್ಣ ನಿನ್ನ ಬಿಟ್ಟೋಗ್ಬಾರ್ದು ಅಂತ ಅಣ್ಣನ ಕೈ ಇಟ್ಕೊಂಡಿದ್ಯಾ? ಅಣ್ಣ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಟಾರ್ಚರ್ ಶುರು ಆಯ್ತು. ಮೊದ್ಲಿಂದ ಹೋಗ್ಬೇಕು. ಮಗು ನನ್ನ ಕೈ ಹಿಡ್ಕೊಂಡಿದೆ, ಅದು ಇಷ್ಟೊಂದು ಗಟ್ಟಿಯಾಗಿ ನನ್ನ ಕೈಯಲ್ಲೇ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ. ಈ ಚಿಕ್ಕ ಮಗುಗೆ ಇಷ್ಟೊಂದು ಶಕ್ತಿ ಇದೆಯಾ? ಅವ್ರ ಅಮ್ಮನ ಹಚ್ಕೊಂಡಿದ್ದಾನೆ ಇಲ್ವಾ? ನಿನ್ನಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಎತ್ಕೊಳ್ಳ. ರೀ, ನನ್ಗೆ ಅಡ್ಗೆ ಮನೇಲಿ ತುಂಬಾ ಕೆಲಸ ಇದೆ. ತ್ರಿವಿಕ್ರಮ್ ಮಗುನ್ ನೋಡ್ಕೊಳ್ಳಿ, ನಾನು ಕೆಲಸ ಮುಗಿಸ್ಕೊಳ್ತೀನಿ. ಈ ಮಗು ಯಾಕಪ್ಪ ವಿಚಿತ್ರವಾಗ್ತಾ ಇದೆ? ಯಾಕೆ ಶಿವಾನಿ ಏನೇನು ಮಾತಾಡ್ತಾ ಇದ್ಯಾ? ಇಲ್ಲಿ ಮನೆಯವ್ರು ಯಾರು ಇಲ್ಲ. ಮನೆಯವ್ರ ಎದುರಿಗೆ ಆಡ್ಬೇಕಾಗಿರೋ ಮಾತನ್ನ ಅವ್ರು ಇಲ್ದೇ ಇರ್ಬೇಕಾದ್ರೂ ಆಡ್ತಾ ಇದೆಯಲ್ಲ. ಏನು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ನಿಲ್ಸು. ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನಗಿಷ್ಟ ಬಂದ ಹಾಗೆ ತಗೋತೀಯಲ್ಲ. ಯಾವತ್ತಾದ್ರೂ ನನ್ನ ಮನ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡಿದ್ಯಾ ನೀನು? ಕೊನೆ ಪಕ್ಷ ನಾನು ಹೇಳಿದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಶಿವಾನಿ, ತುಂಬಾ ಟೆನ್ಷನ್ ಆಗಿದೆ ಅನ್ಸುತ್ತೆ. ಒಂದ್ ಸ್ವಲ್ಪ ಸಮಾಧಾನ ಮಾಡಕ್ ಬರ್ಬೇಡ ನೀನು. ನನಗೆ ನಿನ್ನ ಪ್ರೀತಿ ಬೇಕು, ನೀನ್ ನನ್ನ ಪ್ರೀತಿಸ್ಬೇಕು ಅಷ್ಟೇ. ಇಷ್ಟ ಇಲ್ಲದೆ ಒಬ್ಬರನ್ನ ಹೇಗ್ ಶಿವಾನಿ ಪ್ರೀತಿಸೋದು? ನಾನು ನಿನ್ನ ಇಷ್ಟಪಟ್ಟೆ, ನಿನ್ ಹಿಂದೆ ಬಿದ್ದಿದ್ದೆ, ನಿನ್ನ ಕಾಡಿಸ್ದೆ, ಕಡೆಗೆ ನಿನ್ ಒಪ್ಪಿಗೆ ಇಲ್ಲದೆ ನಿನ್ ಮದ್ವೆನೂ ಆಗ್ಬಿಟ್ಟೆ. ಆವಾಗಿಂದ ನೀನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ಯಾ. ನಾನು ದಡ್ಡ ಶಿವಾನಿ, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಇವಾಗ ಎಲ್ಲ ಅರಿವಾಗಿದೆ. ನಾನು ತಪ್ಪು ಮಾಡಿದ್ದೀನಿ. ನಾನು ನಿಮ್ ಜೀವನದ ಜೊತೆಗೆ ನನ್ನ ಜೀವನ ಹಾಳು ಮಾಡ್ಕೋತಾ ಇದ್ದೀನಿ ಶಿವಾನಿ. ಇಲ್ಲ ತ್ರಿಶೂಲ್, ಇಲ್ಲ. ಇಷ್ಟು ದಿನ ಏನು ಹಾಳಾಗಿರ್ಲಿಲ್ಲ. ಈಗ ನೀನು ತಗೋತಾ ಇರೋ ನಿರ್ಧಾರದಿಂದ ಎಲ್ಲ ಹಾಳಾಗ್ತಿದೆ. ನಿನಗ್ ನನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ನನಗ್ ನಿನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ಹಿಂಗ್ ಇಟ್ಕೊಂಡು ನಾ ಇಬ್ರು ಸಂಸಾರ ಮಾಡೋಕ್ ಸಾಧ್ಯನಾ? ಇಲ್ಲ. ಇದು ನಮ್ಮ ಮನೆಯವರಿಂದ ತುಂಬಾ ದಿನ ಮುಚ್ಚೋಕ್ಕಾಗಲ್ಲ ಶಿವಾನಿ. ನನಗೆ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಬೇಕು ಶಿವಾನಿ. ಇದೆಲ್ಲ ಬೇಕು. ನಾನು ನೀನು ದೂರ ಆಗೋದ್ರಿಂದ ನಿನಗ್ ಮುಕ್ತಿ ಸಿಗುತ್ತೆ, ನಿನಗ್ ನೆಮ್ಮದಿ ಸಿಗುತ್ತೆ ಅನ್ನೋದು ತಪ್ಪು ತ್ರಿಶೂಲ್. ನಮ್ಮಿಬ್ರ ಸಂಬಂಧ ಅಂತಿಂತದ್ದಲ್ಲ. ನನ್ನನ್ನ ಶತ್ರು ಅಂತ ಕರೆದೊಳ್ತಾ ನೀನು. ನನಗೂ ಇವತ್ತು ನೀನು ಶತ್ರು ಅಂತ ನೆನೆಸ್ತಾ ಇದೀಯ. ಶತ್ರುಗಳು ಒಟ್ಟಿಗೆ ಇದ್ರೂ ಮುಖವಾಡ ಹಾಕೊಂಡು ಜೊತೆಗಿರ್ಬೇಕಾಗತ್ತೆ. ನನಗದಿಷ್ಟ ಇಲ್ಲ. ಬೆಟರ್ ನಾವಿಬ್ರು ದೂರ ಆಗ್ಬಿಡೋಣ. ಅಯ್ಯೋ ತ್ರಿಶೂಲ್, ನೋಡು, ನಾನು ಅವತ್ತು ಮಾಡಿದ ತಪ್ಪು ನನಗಿವಾಗೆಲ್ಲ ಅರ್ಥ ಆಗ್ತಿದೆ. ಆ ಪರಮೇಶ್ವರ ನನ್ ಕಣ್ ತೆರೆಸಿದ್ದಾನೆ ತ್ರಿಶೂಲ್. ತ್ರಿಶೂಲ್, ನಮ್ಮಿಬ್ರ ಪ್ರೀತಿ ತುಂಬಾ ಪವಿತ್ರವಾದದ್ದು. ನಾವಿಬ್ರು ನಿನಗ್ ಬಂದಿರೋ ಉದ್ದೇಶನೇ ಬೇರೆ,
ನಾನೇ ಗುಡ್ ನೈಟ್. ಏನ್ ಮಾಡ್ತಿದ್ಯಾ ನೀನು? ಮಲ್ಕೋತಾ ಇದ್ದೀನಿ. ನಿನ್ಗೇನ್ ಕಾಣಿಸ್ತದೆ? ನಾನ್ ಕೇಳ್ತಾ ಇರೋದು ಕೆಳಗೆ ಯಾಕೆ ಮಲಗ್ತಾ ಇದ್ಯಾ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಯಾವಾಗ್ಲೂ ಇಲ್ಲೇ ತಾನು ಮಲ್ಗೋದು. ಓಹೋ, ಕೊಟ್ಟಿರೋ ಮಾತು ಇಷ್ಟ ಬೇಗ ಮರ್ತು ಹೋಯ್ತಾ? ಯಾವ ಮಾತು? ನನ್ನ ಬೈಕೇನ ಈಡೇರಿಸ್ತೀನಿ ಅಂತ ನೀನ್ ಹೇಳಿದ್ದೆ. ಇದೇನಾ ನೀನ್ ಮಾಡ್ತಾ ಇರೋದು? ಅಲ್ಲ, ಆ ಬೈಕಿಗೂ ನಾನಿಲ್ಲಿ ಮಲ್ಕೊಳ್ಳೋದಕ್ಕೂ ಏನ್ ಸಂಬಂಧ ಅರ್ಥ ಆಗ್ತಾ ಇಲ್ಲ. ಮಾತ್ ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು ತಾನೆ? ಹೌದು. ಉಳಿಸ್ಕೋಬೇಕು ಅಂದ್ರೆ ನೀನು ನನ್ ಗಂಡನಾಗ್ಬೇಕು ತಾನೆ? ಹೌದು. ಗಂಡ ಅದನ್ನು ಹೆಂಡತಿ ಪಕ್ಕ ಮಲ್ಕೋಬೇಕು ತಾನೆ? ಅದಲ್ಲಾಗಲ್ಲ. ಏನೇನ್ ಹೇಳ್ತಾ ಇದೀನಿ ನೀನು? ಕೊಟ್ಟು ಮಾತು ಉಳಿಸ್ಕೋತೀನಿ, ಆದ್ರೆ ಗಂಡನಾಗಲ್ಲ ಅಂದ್ರೆ ಹೇಗಾಗತ್ತೆ ಹೇಳು? ನಿನ್ ಹೊಸ ರೂಲ್ಸ್ ಎಲ್ಲ ಮಾಡಬೇಡ. ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಒಪ್ತೀಯೋ ಬಿಡ್ತೀಯೋ, ಮಾತು ಉಳಿಸ್ಕೊಳ್ಳೋದು ನಿನ್ ಕರ್ತವ್ಯ ತ್ರಿಶೂಲ್. ಉಳಿಸ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ನಿನಗ್ ಬಿಟ್ಟಿದ್ದು. ಏನಪ್ಪ ಇದು? ನನಗೆ ಎಂತ ಪರಿಸ್ಥಿತಿ ಸಿಕ್ಕಾಕಿಸ್ತೆ. ಇವಳ ಮೇಲೆ ಪ್ರೀತಿ ಇಲ್ಲ, ಏನಿಲ್ಲ. ಗಂಡ ಅಂತ ಪಕ್ಕದಲ್ಲಿ ಮಲ್ಕೋಬೇಕಂತೆ. ಒಳ್ಳೆ ಮುಳ್ಳಿನ ಪಕ್ಕದಲ್ಲಿ ಮಲ್ಕೊಂಡಾಗ ಅನ್ಸುತ್ತೆ. ಬಂದೆ. ಶಿವಾನಿ, ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಕ್ಷಮಿಸು ತ್ರಿಶೂಲ್, ಚಳಿ ಆಗ್ತಿತ್ತು. ಸ್ವಲ್ಪ ಬೆಡ್ಶೀಟ್ ಬೇಕಿತ್ತು. ಸ್ವಲ್ಪ ಯಾಕೆ? ಪೂರ್ತಿ ತಗೊಳಮ್ಮ. ತಗೋ, ಎಲ್ಲ ನಿನ್ನೆ ಹೋಗ. ಮತ್ ನಿನಗೆ ಇಲ್ಲಿ ಎಷ್ಟು ದೂರ ಹೋಗೋಕೆ ಪ್ರಯತ್ನ ಪಟ್ಟರು ನನ್ನ ಪ್ರೀತಿನ ನಾನು ಬಿಟ್ಕೊಡಲ್ಲ. ನಿನ್ನ ಮನಸ್ಸಿಂದ ಮಾಯಾಂಗನೆ ಅಳಿಸಿರೋ ಪ್ರೀತಿನ ನಾನು ಮತ್ತೆ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ. I'm sorry ಅಜ್ಜಿ. I'm really sorry. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಜ್ಜಿ. ನನಗೆ ಅಂತ ಯಾರೂ ಇಲ್ಲ. ನನ್ನ ಸಹಾಯಕ್ಕೆ ಅಂತ ಬಂದಿದ್ದ ಮಾಯಂಗರೆ ಕೂಡ ಸತ್ತೋದ್ಲು ಅಜ್ಜಿ. ಅಳಬೇಡ ಮಗನೆ, ನಿನಗೆ ಯಾರು ಇಲ್ಲ ಅನ್ನೋದಕ್ಕೆ ನಾನು ಮತ್ತೆ ಹುಟ್ಟಿ ಬಂದಿರೋದು. ನಿನಗೆ ನಾನಿದ್ದೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಬರದ್ ಬಂದಿದ್ಯಾ, ದೊಡ್ಡ ರೂಪದಲ್ಲಾದ್ರೂ ಬರತ್ತಾನೆ. ಮಗು ರೂಪದಲ್ಲಿ ಏನ್ ಮಾಡಕ್ ಸಾಧ್ಯ? ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನೀನಿದೆಯಲ್ಲ. ಅಜ್ಜಿ, ನನ್ನಿಂದ ಏನು ಆಗಲ್ಲ. ನಾನು ಸೋತಿದ್ದೀನಿ ಅಜ್ಜಿ. ಸೋತವರಲ್ಲೇ ಹೆಚ್ಚು ಗೆಲ್ಲೋ ಛಲ ಇರೋದು. ಗಾಯಗೊಂಡಿರೋ ನಿನ್ನ ಮತ್ತೆ ಮತ್ತೆ ಕೆಣಕ್ತಾ ಇದ್ದಾರೆ. ನೀನೇನು ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳೋ ಸಮಯ ಬಂದಿದೆ ತ್ರಿವಿಕ್ರಮ. ಅಜ್ಜಿ, ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಅಜ್ಜಿ. ನಾನು ಕೊಟ್ಟ ಶಕ್ತಿನ ಬಳಸು, ಎಲ್ಲಾ ಸುಲಭವಾಗುತ್ತೆ. ಅಜ್ಜಿ, ನೀ ನನ್ನ ಶಕ್ತಿ ತುಂಬಿದೆ ನಿಜ. ಆದ್ರೆ ಯಾವ ಶಕ್ತಿ ಅದನ್ನ ಹೇಗ್ ಬಳಸಿದ್ರು ನಂಗೊಂದು ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಕಿತ್ತಿರೋ ಹಾವು ತರ ಆಗಿದ್ದೀನಿ. ಇಡೀ ಪ್ರಪಂಚದಲ್ಲೇ ಉತ್ಕೃಷ್ಟವಾದ ಶಕ್ತಿ ನಿನ್ನಲ್ಲಿರೋದು. ಅದನ್ನ ನೀನು ಸಕ್ರಿಯಗೊಳಿಸಿಕೊಂಡ್ರೆ ನಿನ್ನನ್ನ ಯಾರು ತಡೆಯೋಕೆ ಆಗಲ್ಲ. ಅಜ್ಜಿ, ಆ ಶಕ್ತಿನ ಹೇಗೆ ಆಕ್ಟಿವೇಟ್ ಮಾಡೋದು, ಹೇಗ್ ಬಳಸೋದು ಹೇಳು ಅಜ್ಜಿ. ನಾನು ಬಂದಿರೋದೇ ಅದಕ್ಕೆ, ಆತಂಕ ಬೇಡ. ಅಜ್ಜಿ, ನಾನು ಏನ್ ಮಾಡ್ಬೇಕು ಇವಾಗ? ಹತ್ತಿರ ಬಾ. ಸರಿ ಅಜ್ಜಿ.